ವಾಲಂಟಿಯರ್ ಆಗಿ ಅವರೇ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. 350 ಜನ ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಅಕ್ರಾಸ್ ದಿ ಬೆಂಗಳೂರು ಇದ್ದಾರೆ. ಹಾಗಾದ್ರೆ ನೀವು ಅಲ್ಲಿ ದುಡಿಯೋದೆಲ್ಲ ಇಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಲ್ಲಿರೋ ದುಡ್ಡನ್ನ ಸುಮಾರು ಒಂದು 40-50% ದುಡ್ಡನ್ನ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಬಹಳ ಜನ ನಮ್ಗೆ ವಾಲಂಟಿಯರ್ ಆಗಿ ಬಹಳ ಜನ ಡಾಕ್ಟರ್ಸ್ ಬರ್ತಾರೆ. ನಮ್ಮನ್ನ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಗೂಗಲ್ ಮಾಡಿದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೆ ನಮ್ಮ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಸಂಸ್ಥೆ ಇದೆ ಮಾತೃಶ್ರೀ ಫೌಂಡೇಶನ್, ಅದ್ರದ್ದು ಅಕೌಂಟ್ ಡೀಟೇಲ್ಸ್ ಇದೆ, QR ಕೋಡ್ ಇದೆ. ಅದ್ರ ಮುಖಾಂತರ ಅಪ್ರೋಚ್ ಮಾಡಿ ನಿಮ್ಗೆ ವಾಲಂಟಿಯರ್ ಆಗಿ ಡೊನೇಟ್ ಮಾಡಬೇಕು. ಓಕೆ. ನಿಮ್ಗೆ ಸೆಲ್ಫ್ ಇಂಟ್ರೆಸ್ಟ್ ಇಂದ ಡೊನೇಟ್ ಮಾಡಬೇಕು. ಓಕೆ. ವಾಲಂಟಿಯರ್ ಆಗಿ ಅವರೇ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. 350 ಜನ ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಅಕ್ರಾಸ್ ದಿ ಬೆಂಗಳೂರು ಇದ್ದಾರೆ. ಹಾಗಾದ್ರೆ ನೀವು ಅಲ್ಲಿ ದುಡಿಯೋದೆಲ್ಲ ಇಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಲ್ಲಿರೋ ದುಡ್ಡನ್ನ ಸುಮಾರು ಒಂದು 40-50% ದುಡ್ಡನ್ನ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಬಹಳ ಜನ ನಮ್ಗೆ ವಾಲಂಟಿಯರ್ ಆಗಿ ಬಹಳ ಜನ ಡಾಕ್ಟರ್ಸ್ ಬರ್ತಾರೆ. ನಮ್ಮನ್ನ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಗೂಗಲ್ ಮಾಡಿದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೆ ನಮ್ಮ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಸಂಸ್ಥೆ ಇದೆ ಮಾತೃಶ್ರೀ ಫೌಂಡೇಶನ್, ಅದ್ರದ್ದು ಅಕೌಂಟ್ ಡೀಟೇಲ್ಸ್ ಇದೆ, QR ಕೋಡ್ ಇದೆ. ಅದ್ರ ಮುಖಾಂತರ ಅಪ್ರೋಚ್ ಮಾಡಿ ನಿಮ್ಗೆ ವಾಲಂಟಿಯರ್ ಆಗಿ ಡೊನೇಟ್ ಮಾಡಬೇಕು. ಓಕೆ. ನಿಮ್ಗೆ ಸೆಲ್ಫ್ ಇಂಟ್ರೆಸ್ಟ್ ಇಂದ ಡೊನೇಟ್ ಮಾಡಬೇಕು. ಓಕೆ ಸರ್, ಇನ್ನ 2008ರಲ್ಲಿ ಡಾಕ್ಟರ್ ಆನ್ ವೀಲ್ಸ್ ಅನ್ನೋ ಒಂದು ಗಾಡಿನ ನೀವು ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಜನಕ್ಕೋಸ್ಕರ. ಸೊ ಈ ಒಂದು ಐಡಿಯಾ ಹೇಗೆ ಬಂತು? ಅದೇ ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ನನ್ನ ಕಾರಲ್ಲಿ ಚಿಕ್ಕ ಒಂದು ಫಸ್ಟ್ ಏಡ್ ಬಾಕ್ಸನ್ನು ಇಟ್ಕೊಂಡಿದ್ದೆ. ಅದಾದ್ಮೇಲೆ BP ಪೆಟಸ್, ಗ್ಲೂಕೋಮೀಟ್ರು, ಥರ್ಮಾಮೀಟ್ರನ್ನ ಶುರು ಮಾಡಿದೆ. ನಂದು ಮಹೇಂದ್ರ ಬೆರಿಟೋ ಕಾರ್ ಇತ್ತು. ಆ ಕಾರ್ ಡಿಕ್ಕಿಯಲ್ಲಿ ಒಂದು ಚಿಕ್ಕದಾಗಿತ್ತು. ಅದಾದ್ಮೇಲೆ ಒಂದು ಬ್ಯಾಗ್ ಇತ್ತು. ಬ್ಯಾಗ್ ಅಲ್ಲಿ ಜನರಲಿ ಹೋಮ್ ವಿಸಿಟ್ಗೆ ಕಿಟ್ ಇರುತ್ತಲ್ಲ, ಅದು ಫಸ್ಟ್ ಏಡ್ ಕಿಟ್ ಅಂದ್ರೆ ಏನೇನು ಅಂದ್ರೆ ಇವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಏಡ್ ಕಿಟ್ ಅಂದ್ರೆ ಅದರಲ್ಲಿ ಒಂದು ಡೆಟೋಲು ಮತ್ತೆ ಕಾಟನ್, ಸೊ ಬ್ಯಾಂಡೇಡ್, ಸೊ ಈ ತರ ನಾವು ಕ್ಯಾಶುಯಲ್ ಆಗಿ ಇಟ್ಕೊಳ್ತೀವಿ. ಇವಾಗ ಡಾಕ್ಟರ್ ಆಸ್ ಎ ಡಾಕ್ಟರ್ ನೀವು ಫಸ್ಟ್ ಏಡ್ ಕಿಟ್ ಅಲ್ಲಿ ಏನೆಲ್ಲ ಕ್ಯಾರಿ ಮಾಡ್ತೀರಾ? ಈಗ ನೀವು ಹೇಳಿದಾಗ ಅದನ್ನು ಇಟ್ಕೋತೀವಿ. ಏನು ಬ್ಯಾಂಡೇಜು, ಕಾಟನ್, ಒಂದು ಬೆಟಡಿನ್ ಆಯಿಂಟ್ಮೆಂಟು, ಅಥವಾ ಏಟಾಗಿದ್ರೆ ಊತ ಬಂದಿರೋ ಒಂದು ಒಲಿನಿ ಸ್ಪ್ರೇ, ಆಮೇಲೆ ಒಂದಿಷ್ಟು ಬೇಸಿಕ್ ಮೆಡಿಸಿನ್ಸ್ ಅನ್ನ, ಈಗ ಕೆಮ್ಮಿಗೆ, ನೆಗಡಿಗೆ ಪ್ಯಾರಾಸಿಟಮಾಲು, ಅಥವಾ ಹೊಟ್ಟೆ ನೋವಿಗೆ, ಅಥವಾ ಡಿಹೈಡ್ರೇಷನ್ಸ್ಗೆ ಬೇಸಿಕ್ಸ್ ಅನ್ನ ಕಿಟ್ಟನ್ನ ಇಟ್ಕೊಂಡಿರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ಕೆಲವು ಸೂಚರ್ ಮಾಡೋದಕ್ಕೂ ಒಂದಿಷ್ಟು ಸೂಚರಿಂಗ್ ಇದ್ರು ಇಟ್ಕೊಂಡಿರ್ತೀವಿ. ಆಮೇಲೆ ಬಿಗ್ಗರ್ ಕ್ರೇಪ್ ಬ್ಯಾಂಡೇಜಸ್, ಈ ಥರದನ್ನೆಲ್ಲ ಇಟ್ಕೊಂಡಿರ್ತೀವಿ. ಮತ್ತು ಈಗ ಅದ್ರ ಜೊತೆಲೇ ನಾನು ಜಾಸ್ತಿ ಆ್ಯಡ್ ಮಾಡಿರೋಂಥದ್ದು BP ಪಟಸ್ಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ಆಮೇಲೆ CPRಗೆ ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್ ಅಂತ, ಎಮರ್ಜೆನ್ಸಿ ಏನಾದರೂ ಕುಸ್ತು ಬಿದ್ದಾಗ CPR ಮಷಿನ್ ಒಂದಿದೆ. ಈ ಥರದನ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ನಮ್ಮ ಡಿಕ್ಕಿ ಸ್ಪೇಸಲ್ಲಿ ಏನಿದೆಯೋ ಆ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಅಷ್ಟಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ, ಆಮೇಲೆ ಫೋಲ್ಡಿಂಗ್ ಟೇಬಲ್ಸು, ಚೇರ್ಸನ್ನ ಇಟ್ಕೊಂಡು ನನ್ನ ಮಹೇಂದ್ರ ವೆರಿಟೋ ವೆಹಿಕಲಲ್ಲಿ 2008 ಶುರು ಮಾಡಿದೆ. ಅಲ್ಲಿಂದನೇ ನಮಗೆ ನಾವು ವೀಕೆಂಡ್ಸಲ್ಲಿ ಶುರು ಮಾಡಿದ್ವಿ. ಅಂದರೆ ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟು ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪನ್ನು ಈ ಅಡಾಪ್ಟ್ ಏನು ಮಾಡ್ಕೊಂಡಿದ್ದೀವಿ. ಒಂದು 10 ಗೌರ್ಮೆಂಟ್ ಸ್ಕೂಲ್ಸನ್ನು, ಒಂದು 15 ಓಲ್ಡ್ ಏಜ್ ಹೋಮ್ಸನ್ನು, ಈ ಥರದನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಪ್ರತಿ ತಿಂಗಳು 15 ದಿನಕ್ಕೋ 1 ತಿಂಗಳಿಗೆ ಒಂದ್ಸರಿ ನಾವು ಅವ್ರಿಗೆ ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಸರ್ವಿಸ್ನ ಕೊಡ್ತಾ ಇರ್ತೀವಿ. ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಅಂದ್ರೆ ಹೇಗೆ ನೀವು ಏರಿಯಾಸ್ನ ಕವರ್ ಮಾಡ್ತೀರಾ ಸರ್? ಈಗ ನಾವು ಸ್ಪೆಸಿಫಿಕ್ ಆಗಿ ಅಂದರೆ ಈಗ ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್, ಈಗ ಯಲಹಂಕ, ಹೆಬ್ಬಾಳು, ಭದ್ರಪ್ಪ ಲೇಔಟು, ಮಲ್ಲೇಶ್ವರಮು, ಶ್ರೀರಾಮ್ಪುರ, ಪೀಣ್ಯ, ನಾವು ಒಂದಿಷ್ಟು ಸ್ಪೆಸಿಫಿಕ್ ಆಗಿ ಮೊದಲಿಂದನೂ ಸುಮಾರು ವರ್ಷದಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಫ್ರೀ ಪ್ರೈಮರಿ ಹೆಲ್ತ್ ಕೇರು ವರ್ಷ ಪೂರ್ತಿಯಾಗಿ ಕೊಡ್ತೀವಿ. ಅಂದ್ರೆ ಈಗ ನಾವು ಒಂದು ಆಶ್ರಮಕ್ಕೆ ಹೋದ್ರೆ 15 ದಿನಕ್ಕೆ ಒಂದ್ಸಾರಿ, ನೆಕ್ಸ್ಟ್ ತಿಂಗಳು 15ನೇ ತಾರೀಕು ಅದೇ ಆಶ್ರಮಕ್ಕೆ ಹೋಗ್ತೀವಿ. ಆಮೇಲೆ ನಾವು ಎಲ್ಲೇ ಹೋದ್ರೂ ಅಡ್ವಾನ್ಸ್ ಫಿಕ್ಸ್ ಮಾಡಿರ್ತೀವಿ, ಮೊದಲು ಯಾರ್ಯಾರಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಕೆಲವು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ ಕೆಲವ್ರಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಫುಡ್ಸ್ ಕೊಡುವಂಥದ್ದು, ಅಥವಾ ಬೇಸಿಕ್ ಕ್ಯಾನ್ಸರ್ ಮೆಡಿಸಿನ್ಸ್ ಬಗ್ಗೆ ಅವೇರ್ನೆಸ್ ಮಾಡೋವಂಥದ್ದು. ಕಿದ್ವಾಯಿ ಹೋಗ್ತಾ ಇದ್ದೀವಿ, KC ಜನರಲ್ಲು, ವಾಣಿ ವಿಲಾಸ್ಗೆ ಆರೋಗ್ಯದ ಬಗ್ಗೆ ಅರಿವು ಮೂಡ್ಸಕ್ಕೂ ಹೋಗ್ತಾ ಇರ್ತೀವಿ. ಇದು ಮೂಲ ಉದ್ದೇಶ ನಮ್ದು. ಏನಂದ್ರೆ ನಮಗೆ ಸಾಕಷ್ಟು ಜನ ವಾಲಂಟಿಯರ್ ಡಾಕ್ಟರ್ಸು, ಅಂದರೆ ಸ್ವಯಂ ಸೇವಕರು ವಾಲಂಟಿಯರ್ ಆಗಿ ಅವರೇ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. 350 ಜನ ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಅಕ್ರಾಸ್ ದಿ ಬೆಂಗಳೂರು ಇದ್ದಾರೆ. ಆಮೇಲೆ ಬೇರೆ ಪ್ಯಾರಾಮೆಡಿಕಲ್ ಸ್ಟಾಫು, ಆಮೇಲೆ ನಾನ್ ಮೆಡಿಕೋಸು, ಅವರು ಡಾಕ್ಟರ್ ಇರಲ್ಲ, ಅಥವಾ ಟೆಕ್ನಿಷಿಯನ್ ಇರಲ್ಲ, ಅಥವಾ ನರ್ಸಿಂಗ್ ಸ್ಟಾಫ್ ಅಲ್ಲ, ಈಗ ಸೇವೆ ಮಾಡ್ಬೇಕಂತ ಮನೋಭಾವ. ಅವ್ರ ಕನಿಷ್ಠ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಸಮಯ ಇದ್ದಾಗ 3 ಗಂಟೆ ಟೈಮನ್ನು ಡೊನೇಟ್ ಯುವರ್ ಪ್ರೀಸಿಯಸ್ ಟೈಮನ್ನು. ಎಲ್ಲ ದಾನ ಅಂದ್ರೆ ದುಡ್ಡು ಕೊಡೋದೇ ದಾನ ಅಲ್ಲ, ಅಥವಾ ಇನ್ನೇನೋ ಮಾಡೋದಂತ ಸೇವೆ ಮಾಡೋದು ಇದೆಯಲ್ಲ. 3 ಗಂಟೆ ನಮ್ಮ ಜೊತೆಯಲ್ಲಿ ಬಂದು
ಪೇಷಂಟ್ ಹೆಸರು ಬರ್ಕೊಳ್ಳೋದಾಗ್ಲಿ ಅಥವಾ ಡ್ರೆಸ್ಸಿಂಗ್ ಮಾಡೋದಾಗ್ಲಿ ಅಥವಾ ಅವ್ರಿಗೆ ಇದನ್ನ ತಿನ್ಬೇಕು ಇದು ತಿನ್ಬಾರ್ದು ನಾವು ಹೇಳಿದ್ದನ್ನ ಮಾಡೋವಂಥದ್ದಾಗ್ಲಿ ಅಥವಾ ನಮ್ಮ ಜೊತೆಲಿ ಬಂದಾಗ ನಾವು ಏನ್ ಮಾಡ್ತಾ ಇರ್ತೀವಿ ಸೇವೆನ ಅದು ಒಂದು ವಿಡಿಯೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದ ಹಾಕೋದಾಗ್ಲಿ, ಈ ಥರದನ್ನ ಎಲ್ಲ ರೀತಿಯಿಂದನೂ ಸೇವೆನೆ. ಅಥವಾ ನಾವು ಮಾಡೋ ಕೆಲಸನ ಒಳ್ಳೆ ಕೆಲಸನ ಪ್ರಚಾರ ಮಾಡೋದಾಗ್ಲಿ, ಈ ತರ ಬಹಳಷ್ಟು ಜನ ಸೇರಿಸಿ ನಾವು ವಾಲಂಟಿಯರ್ ಆಗಿ ಜನರು ಸೇರಿಸ್ಕೊಂಡು ನಾವು ಇವಾಗೆಲ್ಲ ಶುರು ಮಾಡಿದೀವಿ. ಅಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಚೆಕ್ ಮಾಡೋಂಥದ್ದು. ಅಂದ್ರೆ ಯಾರು ಬೇಕಾದ್ರೂ ನಿಮ್ಮ ಹೆಲ್ತ್ ಚೆಕಪ್ ನ ಅಫೋರ್ಡ್ ಮಾಡೋದು ಕಂಪ್ಲೀಟ್ ಆಗಿ 0 ಕಾಸ್ಟ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ನಮ್ಗೆ ಯಾರಿಗೆ ಆಧಾರ್ ಕಾರ್ಡ್ ಇದೆಯೋ, ಅವ್ರ ರೇಷನ್ ಕಾರ್ಡ್ ಇದೆಯೋ, ವೋಟರ್ ಕಾರ್ಡ್ ಇದೆಯೋ, ಈ ಫುಟ್ಪಾತ್ ಅಲ್ಲಿ ಇರೋನ್ಗೆ ಎಲ್ಲಿಂದ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಬರುತ್ತೆ ಹೇಳಿ? ಅವ್ನಿಗೆ ಬರೋದೇ ಇಲ್ಲ. ಅವನಿಗೆ ಅವನದೇ ಆದಂತ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಥವಾ ಮೆಜೆಸ್ಟಿಕ್ ಬಸ್ ಸ್ಟೇಷನ್ ಅಲ್ಲೋ ಮಲಗಿರ್ತಾರೆ ಅಂಥವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗಿ ಮೆಡಿಸಿನ್ಸ್ ಕೊಡುವಂಥದ್ದು. ನಾವು ರಾತ್ರಿನೂ ಹೋಗ್ತಾ ಇದೀವಿ. ಇವಾಗ ರಾತ್ರಿ 10 ರಿಂದ 12 ಗಂಟೆವರೆಗೆ ಬೇರೆ ಮೆಡಿಕಲ್ ವಾಲಂಟಿಯರ್ಸ್, ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಜೊತೆಲಿ. ನಾವು ವೀಕ್ಲಿ ಸ್ಯಾಟರ್ಡೆ ಸಂಡೇ ಇವಾಗ ನೈಟಲ್ಲೂ ರೌಂಡ್ಸ್ ಮಾಡಿ ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮೆಡಿಸಿನ್ಸ್ ಕೊಡೋದಾಗ್ಲಿ, ಡ್ರೆಸ್ಸಿಂಗ್ಸ್ ಮಾಡಿಸ್ಕೋದಾಗ್ಲಿ, ಅಥವಾ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಇದ್ರೆ ಅವ್ರನ್ನ KC ಜನರಲ್ಲು, ವಾಣಿ ವಿಲಾಸು, ಕಿದ್ವಾಯಿಗೆ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡ್ತಾ ಇದ್ವಿ. ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟನ್ನೇ. ಸರ್, ಈಗ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತಿದ್ದೀರಾ. ಇವಾಗ ಒಂದು ಎಕ್ಸ್ಪೆನ್ಸ್ ಅಂದ್ರೆ ಇವಾಗ ನೀವು ಒಂದು ವೆಹಿಕಲ್ ಅಲ್ಲಿ ಅವ್ರ ಜಾಗಕ್ಕೆ ಹೋಗ್ತೀರಂದ್ರೆ ಅದು ನಿಮ್ಗೊಂದು ಖರ್ಚು. ಈಗ ಒಂದು 500 rupees ನೀವು ಡೀಸೆಲ್ ಹಾಕ್ಸ್ಕೋಬಹುದು, ಅದು ನಿಮ್ಗೆ ಖರ್ಚು. ಅಲ್ಲಿಗೆ ಹೋಗೋದಲ್ದಿರೆ ಅಷ್ಟು ಜನಗಳಿಗೆ ನೀವು ಸೇವೆ ಮಾಡ್ತೀರಾ ಅಂಡ್ ಆಲ್ಸೋ ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಫ್ರೀ ಆಗಿ ಕೊಡ್ತೀರಾ. ಸೊ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಸರ್? ಈಗ ನಾನು ಮೂಲತಃ ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಚಿಕ್ಕ ಗ್ರಾಮದಿಂದ ಬಂದರು. ನಮ್ದೇ ಒಂದು 70 ಎಕರೆ ಜಮೀನ್ ಇದೆ, 50 ಎಕರೆ ಶುಗರ್ ಕೇನ್ ಇದೆ, ಒಂದು 20 ಎಕರೆ ಗ್ರೇಪ್ಸ್ ಅನ್ನ ಮಾಡ್ತಾ ಇದೀವಿ. ಆರ್ಥಿಕವಾಗಿ ನಾವು ಬೆಸ್ಟ್ ಫ್ಯಾಮಿಲಿ, ರಿಚ್ ಆಗಿರುವಂಥದ್ದು. ನಮಗೇನು ಆದ್ರಿಂದ ಆರ್ಥಿಕವಾಗಿ ತೊಂದರೆ ಇಲ್ಲ. ನಂದೇ ಒಂದು 3 ಕ್ಲಿನಿಕ್ಸ್ ಇದೆ. ಮಲ್ಲೇಶ್ವರಮದಲ್ಲಿ ಒಂದು ಕ್ಲಿನಿಕ್ ಇದೆ, ಹೆಬ್ಬಾಳ ಒಂದಿದೆ, ಆಮೇಲೆ ಯಲಹಂಕದಲ್ಲಿ 3 ಕ್ಲಿನಿಕ್ಗಳಿದೆ. ಆ ಕ್ಲಿನಿಕ್ ಮುಖಾಂತರ ಆದಾಯ ಬರುತ್ತೆ. ಆಮೇಲೆ ನಂದೇ ಆದಂತ ಲ್ಯಾಬು, ಒಂದು ಫಾರ್ಮಸಿ. ನೀವು ಅಲ್ಲಿ ದುಡಿಯೋದೆಲ್ಲ ಇಲ್ಲಿ ಖರ್ಚು ಮಾಡ್ತಾ ಇದ್ದೀರಾ? ಅಲ್ಲಿರೋ ದುಡ್ಡನ್ನ ಸುಮಾರು ಒಂದು 40 ರಿಂದ 50% ದುಡ್ಡನ್ನ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಆಮೇಲೆ ಬಹಳಷ್ಟು ಜನ ನಮ್ಗೆ ವಾಲಂಟಿಯರ್ ಆಗಿ ಬಹಳಷ್ಟು ಜನ ಡಾಕ್ಟರ್ಸ್ ಬರ್ತಾರೆ. ಆಮೇಲೆ ಇನ್ ಕೇಸ್ ನಮ್ಗೆ ಏನಾದ್ರು ಹೆಲ್ಪ್ ಬೇಕಾದಾಗ ವಾಲಂಟಿಯರ್ ಆಗಿ ಡೊನೇಟ್ ಮಾಡುವಂತ ಒಂದಿಷ್ಟು ಫ್ರೆಂಡ್ ಸರ್ಕಲ್ ಇದೆ, ನೋನ್ ಫ್ರೆಂಡ್ಸ್. ಅಪರಿಚಿತರು ಯಾರು ನಮ್ಗೆ ಡೊನೇಷನ್ಸ್ ದುಡ್ಡು ಡೊನೇಟ್ ಮಾಡುವಂತದ್ದು, ದುಡ್ಡು ಡೊನೇಟ್ ಮಾಡುವಂತ ನಮ್ಮನ್ನ ನಾವು ದುಡ್ಡು ಡೊನೇಟ್ಗಿಂತ ಹೆಚ್ಚಾಗಿ ನಮ್ಗೆ ಮೆಡಿಸಿನ್ಸ್ ಡೊನೇಟ್ ಮಾಡೋರು, ಬೇಸಿಕ್ ಮೆಡಿಸಿನ್ಸ್ ಆಗ್ಲಿ, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗ್ಲಿ, ಈ ತರ ಡೊನೇಷನ್ ಮಾಡೋರು ನಮ್ ಜೊತೆಲಿ ಬಂದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಮತ್ತೆ ಕಂಟಿನ್ಯೂ ಆಗಿರುತ್ತೆ. ನಾವು ಇದುವರೆಗೆ ಸುಮಾರು 1,20,000 ಜನಕ್ಕೆ ಟ್ರೀಟ್ ಮಾಡಿದ್ವಿ. 900 ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ವಿ ಅಕ್ರಾಸ್ ಬೆಂಗಳೂರು, ಅರ್ಬನ್ನು, ರೂರಲ್ಲು, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲ ಕಡೆನೂ ಫ್ರೀ ಆಫ್ ಕಾಸ್ಟಲ್ಲಿ 900 ಮೆಡಿಕಲ್ ಕ್ಯಾಂಪ್ಸು 1,20,000 ಜನಕ್ಕೆ ಟ್ರೀಟ್ ಮಾಡಿದ್ವಿ. ನಮ್ಮ ಗುರಿ ಇರೋವಂಥದ್ದು ಟ್ರೀಟಿಂಗ್ ಅ ಮಿಲಿಯನ್ ಪೇಷಂಟ್ ಬಿಫೋರ್ ಐ ಡೈ. ನಾನು ಸಾಯೋದಕ್ಕಿಂತ ಮೊದಲು 1 ಕೋಟಿ ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯ ಸೇವೆನ ಕೊಡಬೇಕು ಅನ್ನೋಂಥದ್ದು ನನ್ನ ಗುರಿ. ನಾನು 1 ಕೋಟಿ ಜನರಿಗೆ ಆರೋಗ್ಯ ಸೇವೆ ಕೊಡಬೇಕಂತ ನಾನು ಹೇಳಿಬಿಟ್ಟೆ, ಅದು ಆಗಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಅದಕ್ಕಾಗಿ ಜನಸಾಮಾನ್ಯರ ಸಪೋರ್ಟ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ 1 ರೂಪಾಯಿ ಆದರೂ ಡೊನೇಟ್ ಮಾಡ್ಬೇಕು ನಮಗೆ. ಈಗ ಬೆಂಗಳೂರು ಅಂತ ಒಂದು ಜಿಲ್ಲೆ, ನಗರ, ಸಿಟಿಯಲ್ಲಿ ಒಬ್ಬೊಬ್ರು 1 ರೂಪಾಯಿ ಡೊನೇಟ್ ಮಾಡಿದ್ರು ನಮ್ಮ ಪಾಪ್ಯುಲೇಷನ್ 1,20,00,000. ಈಗ ಡೊನೇಷನ್ ಅಂತ ಬಂದ್ರೆ ಎಲ್ಲರಿಗೂ ಡೊನೇಟ್ ಮಾಡುವಂತ ಒಂದು ಮನಸ್ಸಿರಲ್ಲ. ಈಗ 500 ರೂಪಾಯಿಗೆ ಅವರು ಬೇಕದನ್ನ ಇಸ್ಕೊಂಡು ತಿಂತಾರೆ, ಬಟ್ ಅದೇ 10 ರೂಪಾಯಿ ಡೊನೇಟ್ ಮಾಡೋಂದ್ರೆ ಯಾರು ಮಾಡಲ್ಲ. ಸೊ ಡೊನೇಷನ್ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ? ಇಲ್ಲ, ಜನ ಏನಾದ್ರೆ ನಾವು ಡೊನೇಷನ್ಸ್ ನಿಮ್ಗೆ ವಾಲಂಟ್ರಿ ಆಗಿ ನಿಮ್ಮ ಇಷ್ಟದ ಪ್ರಕಾರ ನಾವು ಕೇಳೋಂಥದ್ದು. ನಿಮ್ಗೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ 1 ರೂಪಾಯಿ ಅಂತ ಡೊನೇಟ್ ಮಾಡಿದ್ರೆ ಒಂದು ವರ್ಷಕ್ಕೆ 365 ದಿನ ಅಟ್ಲೀಸ್ಟ್ 365 rupees ನಮ್ಮ ಆರ್ಗನೈಸೇಷನ್ಗೆ, ನಮ್ಮ ಸಂಸ್ಥೆಗೆ ಅವರು ಡೊನೇಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಒಂದು ಪೇಷಂಟ್ 365 ರೂಪಾಯಿಗೆ ನಾವು ಒಂದು ಪೇಷಂಟ್ನ ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಫಾಲೋಅಪ್ನ ಮಾಡ್ಬೋದು. ಒಬ್ಬೊಬ್ರು 365 ರೂಪಾಯಿ ಒಂದು ವರ್ಷಕ್ಕೆ ಒಂದ್ಸರಿ ಡೊನೇಟ್ ಮಾಡಿದ್ರೂ ಅನುಕೂಲ ಆಗುತ್ತೆ. ಒಂದು ಪಿಜ್ಜಾ ಬರ್ಗರ್ ತಗೊಂಡ್ರೆ 300 ರಿಂದ 400 ರೂಪಾಯಿ ಆಗುತ್ತೆ ಒಂದು ಪೇಷಂಟ್ ಟ್ರೀಟ್ ಮಾಡೋದಕ್ಕೆ. ಅಂದ್ರೆ ನಾನು 1 ಕೋಟಿ 1 ಮಿಲಿಯನ್ ಪೇಷಂಟ್ಸ್ನ ಟ್ರೀಟ್ ಮಾಡಬೇಕಾದಾಗ 10 ಲಕ್ಷ ಜನ ಟ್ರೀಟ್ಮೆಂಟ್ ಮಾಡಬೇಕಾದಾಗ ನನಗೆ ಎಕ್ಸ್ಪೆನ್ಸಸ್ ಇರುತ್ತೆ, ಖರ್ಚುಗಳಿರುತ್ತೆ. ಬಟ್ ಜನರ ಸಹಭಾಗಿತ್ವದಲ್ಲಿ ಮಾಡಕ್ ಸಾಧ್ಯ. ಮತ್ತೆ ನನ್ನ ಜೊತೆ ಸಾಕಷ್ಟು ಜನ ದುಡ್ಡು ಡೊನೇಟ್ ಮಾಡೋರು ದುಡ್ಡು ಡೊನೇಟ್ ಮಾಡ್ಬೋದು. ಅಟ್ಲೀಸ್ಟ್ ಅವ್ರಿಗೆ ಡೊನೇಟೇ ಮಾಡಲ್ಲಕ್ಕಪ್ಪ, ದಿನಕ್ಕೆ 1 ರೂಪಾಯಿನೂ ಕೊಡೋಕ್ಕಾಗಲ್ಲ, ವರ್ಷಕ್ಕೆ 365 ರೂಪಾಯಿನೂ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ 3 ಅವರ್ ಆದರೂ ಟೈಮ್ನ ಡೊನೇಟ್ ಮಾಡಿದಾಗ ನಮ್ಮ ಜೊತೆ ಮಾಡೋ ಕೆಲಸದಲ್ಲಿ ಸಹಭಾಗಿತ್ವವಾಗಿ ಬಂದರೆ ನಾವು ಸಾಕಷ್ಟು, ನಾನು ಹೇಳಿದಾಗೆ 10 ಲಕ್ಷ ಜನಕ್ಕೆ ಫ್ರೀ ಆಫ್ ಕಾಸ್ಟ್, ಅಂದರೆ ಮಿಲಿಯನ್ ಪೇಷಂಟ್ಸ್ಗೆ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಟ್ರೀಟ್ಮೆಂಟ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಮುಂದೆ ನೆಕ್ಸ್ಟ್ ಅಲ್ಲಿ. ಬಿಕಾಸ್ ಜನರ ಸಹಭಾಗಿತ್ವ ಭಾಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಿಮಗೆ ಒಂದು ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ? ಕನಿಷ್ಠ ಅಂದ್ರೂ ನಮ್ಮ
ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಬರುತ್ತೆ ಒಬ್ಬ ಡಾಕ್ಟರ್ಗೆ. ಈಗ ಆಸ್ ಎ ಡಾಕ್ಟರ್ ನಾನೇ ಆಗಿರೋದ್ರಿಂದ ಬೇರೆ ಡಾಕ್ಟರ್ಸ್ನ ಹೈರ್ ಮಾಡಿರ್ತೀವಿ. ಅವ್ರು ಕನಿಷ್ಠ 50,000 to 60,000 ರೂಪಾಯಿ ಸಂಬಳ ಬೇಕಾಗುತ್ತೆ. ಒಬ್ಬ ಸ್ಟಾಫ್ ನರ್ಸ್ಗೆ ಒಂದು 20,000, ಡ್ರೈವರ್ಗೆ 20,000, ಡೀಸೆಲ್ಗೆ 10,000, ಮೆಡಿಸಿನ್ಸ್ಗೆ 20, ಈ ಥರದ್ದು 1,20,000 ಖರ್ಚಾಗುತ್ತೆ. ಈ ಖರ್ಚು ವೆಚ್ಚಗಳನ್ನು ಭರಿಸ್ಬೇಕಾದ್ರೆ ಒಬ್ಬನೇ ಭರಿಸ್ಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕು. ಟೈಮ್ ಬೀಂಗೆ ಅಥವಾ ಒಂದು ಇಷ್ಟು ವರ್ಷ 18 ವರ್ಷದಲ್ಲಿ ಸಾಕಷ್ಟು 1,25 ಲಕ್ಷ ನಂದೇ ದುಡ್ಡನ್ನು ಈ 1,20,000 ಜನಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾನೇ ಕೊಟ್ಟಿರೋಂಥದ್ದು. ಸೆಲ್ಫ್ ಫಂಡೆಡ್, ಯಾರ್ದು ಡೊನೇಷನ್ಸ್ ಅಲ್ಲ. ಈಗ ಜನ ಸಪೋರ್ಟ್ ಮಾಡಿದಾಗ, ನಾನು 1 million ಪೇಷಂಟ್ ನೋಡ್ಬೇಕಾದಾಗ ಜನರ ಸಹಭಾಗಿತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜನನೂ ಸಪೋರ್ಟ್ ಮಾಡಬೇಕು ವಾಲಂಟ್ರಿ ಆಗಿ. ನಾವು ಯಾರನ್ನು ನೀವೇ ಡೊನೇಟ್ ಮಾಡಿ ನಿಮ್ಮನ್ನ ಮಾಡೋದಕ್ಕೆ QR ಕೋಡ್ ಹಾಕಿ ನಾವು ಆ ಥರದ್ದು ಯಾವುದೂ ಮಾಡಿಲ್ಲ. ಜನಾನೇ ಸೆಲ್ಫ್, ಇಲ್ಲ ನಾವು ಡೊನೇಟ್ ಮಾಡ್ತೀವಿ. ಜನ ನಿಮ್ಮನ್ನ ಹೇಗೆ ಸಂಪರ್ಕ ಮಾಡಬೇಕು? ನಮ್ಮನ್ನ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಗೂಗಲ್ ಮಾಡಿದ್ರೆ, ಅಥವಾ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೆ ನಮ್ಮ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮನ್ನ ಸಂಪರ್ಕ ಮಾಡಿ ಅಥವಾ ನಮ್ಮನ್ನ ಸಂಪರ್ಕ ಮಾಡ್ಬೋದು. ನಮ್ದೇ ಆದಂತ ಇಂಟರ್ನೆಟ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ಡಾಕ್ಟರ್ ಆನ್ ವೀಲ್ಸ್ ಅಥವಾ ಮಾತೃಶ್ರೀ ಫೌಂಡೇಶನ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಸಂಸ್ಥೆ ಇದೆ ಮಾತೃಶ್ರೀ ಫೌಂಡೇಶನ್. ಅದ್ರದ್ದು ಅಕೌಂಟ್ ಡೀಟೇಲ್ಸ್ ಇದೆ, QR ಕೋಡ್ ಇದೆ. ಅದ್ರ ಮುಖಾಂತರ ಅಪ್ರೋಚ್ ಮಾಡಿ ನಿಮ್ಗೆ ವಾಲಂಟ್ರಿ ಆಗಿ ಡೊನೇಟ್ ಮಾಡಬೇಕು. ನಿಮ್ಗೆ ಸೆಲ್ಫ್ ಇಂಟ್ರೆಸ್ಟ್ ಇಂದ ಡೊನೇಟ್ ಮಾಡಬೇಕು. ಡೊನೇಟ್ ಅಂದ್ರೆ ನಾಟ್ ಓನ್ಲಿ ಮನಿ ಆಗಿರ್ಲಿ, ಮೆಡಿಸಿನ್ಸ್ ಆಗಿರ್ಲಿ, ಅಥವಾ ಟೈಮ್ ಆಗಿರ್ಲಿ. ಟೈಮ್ ಆದ್ರೆ ಡೊನೇಟ್ ಮಾಡಿದ್ರೆ ನಾವು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬಹುದು. ಮತ್ತು ಜನರ ಸಹಭಾಗಿತ್ವದಲ್ಲೇ ಮಾಡ್ಬೇಕು ಅನ್ನೋದೇ ಇರುವಂತದ್ದು ಗುರಿ. ಇದಕ್ಕೆ ಏನಾದ್ರು ರಿಜಿಸ್ಟರ್ ಮಾಡ್ಕೋಬೇಕಾ ನಿಮ್ಮ ಫೌಂಡೇಶನ್ ಅಲ್ಲಿ? ನಮ್ಮ ಫೌಂಡೇಶನ್ಗೆ ವಾಲಂಟ್ರಿ ಆಗ್ಬೇಕಾದ್ರೆ ಅವ್ರ ಆಧಾರ್ ಕಾರ್ಡ್ ನ ಕೊಡಬೇಕು, ಒಂದು ಫೋಟೋ ಕೊಟ್ಟಾಗ ವಾಟ್ಸಪ್ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಸೇವೆ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಬರ್ತೀವಿ ಸರ್, ನಮಗೂ ಎಷ್ಟು ಸಾಧ್ಯ ಆಗುತ್ತೋ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಟೈಮ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅಥವಾ ಮನಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅಥವಾ ಮೆಡಿಸಿನ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅಥವಾ ನಿಮ್ದು ಯಾರ್ದೋ ನಿಮ್ಮ ತಂದೆ ಬರ್ತಡೇ, ತಾಯಿ ಬರ್ತಡೇ, ನಿಮ್ಮ ಬರ್ತಡೇ ಇರುತ್ತೆ ಸರ್, ನಮ್ಮ ಬರ್ತಡೇಗೋಸ್ಕರ ಒಂದಿಷ್ಟು ಜನಕ್ಕೆ, ಒಂದು 30-40 ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯ ಸೇವೆ ಕೊಡ್ತಾ ಇದ್ರಲ್ಲ ಸರ್, ಅವತ್ತು ಕ್ಯಾಂಪಿಗೆ ನಾವು ಬರ್ತೀವಿ. ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿ ಸರ್, ಅದ್ರದ್ದು ಖರ್ಚು ಏನಾಗುತ್ತೆ ನಾವು ನೋಡ್ಕೋತೀವಿ. ಒಂದು ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ? ಕನಿಷ್ಠ ಒಂದು 15,000 to 20,000 ಖರ್ಚಾಗುತ್ತೆ. ಮಿನಿಮಮ್ ಬೇಸಿಕ್ ಸ್ಯಾಂಪಲ್ ಒಂದು 30 to 50 ಪೇಷಂಟ್ನ ಟ್ರೀಟ್ ಮಾಡಬೇಕಾದ್ರೆ ಒಂದು 15,000 to 20,000 ಆಗುತ್ತೆ. ಒಂದು 100 ಪೇಷಂಟ್ ಚೆಕ್ ಮಾಡ್ಬೇಕಂದ್ರೆ 25,000 to 25,000 ಖರ್ಚಾಗುತ್ತೆ. ಡಾಕ್ಟ್ರದ್ದು ಸ್ಯಾಲ್ರಿ, ನರ್ಸದ್ದು, ಮೆಡಿಸಿನ್ಸದ್ದು, ಡೀಸೆಲ್, ಇದೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾರಾದರೂ ನಮ್ಮ ಜೊತೆಯಲ್ಲಿ ನಾವು ಮಾಡೋ ಕೆಲಸದಲ್ಲಿ ಬಂದು ಅವ್ರ ಬರ್ತಡೇಗೋ ಅಥವಾ ಅವ್ರ ವೈಫ್ ಬರ್ತಡೇಗೋ, ಆ್ಯನಿವರ್ಸರಿಗೋ, ಅವ್ರ ಬರ್ತಡೇನ ಈ ಥರ ಬಡ ಜನರ ಜೊತೆ ಸರ್ವಿಸ್ ಮಾಡೋ ಜೊತೆ ಸೇರಿಸ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ನಾವು ಏನು 1 million ಪೇಷಂಟ್ ಟ್ರೀಟ್ ಮಾಡೋದಕ್ಕೆ ಈಸಿಯಾಗಿ ನಾನು ಟಾರ್ಗೆಟ್ನ ರೀಚ್ ಆಗ್ಬೋದು. ಜನರ ಸಹಭಾಗಿತ್ವಲ್ಲೇ ಮಾಡ್ಬೇಕನ್ನೋಂತ ಇರೋದು. ನನ್ನ ಹತ್ರ ದುಡ್ಡಿದೆ ಅನ್ನೋದಕ್ಕೆ ನಾನೇ ಮಾಡೋದಂತಲ್ಲ. ಸಮಾಜ ಸೇವೆ ಅಂದರೆ ಜನರ ಸಹಭಾಗಿತ್ವದಲ್ಲಿ, ದುಡ್ಡಾಗಿರಲಿ ಅಥವಾ ಅವ್ರ ಟೈಮ್ ಆಗಿರಲಿ, ಆವಾಗ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು. ನಿಜವಾದ ಅಸಹಾಯಕರಿದ್ದಾರೆ, ಅವ್ರಿಗೆ ಅಶಕ್ತರಿದ್ದಾರೆ, ತುಂಬ ಅವ್ರಿಗೆ ಕಡುಬಡವರು ಇದ್ದಾರೆ ಅಂದರೆ ನಮ್ಮದೇ ಟೈಪ್ ಆಗಿರುವಂಥ ಹಾಸ್ಪಿಟ್ಲ್ಗಳಲ್ಲಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತೀವಿ. ನಿಮಗೆಲ್ಲಾದರೂ ಗೊತ್ತಿದ್ರೆ ನಿಜವಾಗ್ಲೂ ಸರ್ ಇಂಥಲ್ಲಿ ಅಸಹಾಯಕರಿದ್ದಾರೆ, ಅಮಾಯಕರಿದ್ದಾರೆ, ಅವ್ರು ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತಲ್ಲಿ ನೀವು ಕ್ಯಾಂಪ್ ಮಾಡಿ ಅಂದರೆ ನಾವು ಕ್ಯಾಂಪ್ ಬಂದು ಮಾಡ್ತೀವಿ. ನಿಜವಾಗ್ಲೂ ಅಸಹಾಯಕರಿರ್ಬೇಕು. ಸುಮ್ಮನೆ ಯಾರ್ದೋ ಈ ರಾಜಕಾರಣಿಗಳದು ಬರ್ತಡೇ ಇರುತ್ತೆ, ಈಗ ಇನ್ನು BBMP ಎಲೆಕ್ಷನ್ ಬರುತ್ತೆ ಅಂದರೆ GB ಹೌದು, ಅಣ್ಣನ ಬರ್ತಡೇಗೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂತ ಒಂದು ಬೋರ್ಡ್ ಹಾಕೋತಾರೆ. ಆ ಅಣ್ಣನಿಗೆ ಪ್ರಚಾರ ಮಾಡೋದಕ್ಕೆ ನಮ್ಮನ್ನ ಕ್ಯಾಂಪ್ಗೆಲ್ಲ ಕರೆದು ನಾವು ಬರೋದಿಲ್ಲ. ಅಸಹಾಯಕರಿದ್ದಾರೆ, ನಿಜವಾಗ್ಲೂ ಅವಶ್ಯಕತೆ ಇದೆ ಅಂದರೆ ನಾವು ಬಂದು ಸೇವೆ ಮಾಡಿದ್ರೆ ನಮಗೂ ತೃಪ್ತಿ ಇರುತ್ತೆ. ನಾವು ಮಾಡ್ತಾ ಇರೋದು ನಮ್ಮದೇ ದುಡ್ಡಲ್ಲಿ, ಸೆಲ್ಫ್ ಫಂಡೆಡ್. ಮತ್ತೆ ನಮ್ಮ ಜೊತೆ ಎಲ್ಲ ಬರ್ತಾರಂತ ವಾಲಂಟಿಯರ್ ಡಾಕ್ಟರ್ಸು. ಅವರಿಗೆ ಬಂದಾಗ ನಿಜವಾಗ್ಲೂ ಅಸಹಾಯಕರಿಗೆ ಅಂದ್ರೆ ಹಸದವ್ರಿಗೆ ಊಟ ಕೊಟ್ರೆ ಅದಕ್ಕೊಂದು ಯೋಗ್ಯವಾಗಿರುತ್ತೆ. ಖಂಡಿತ ಖಂಡಿತ. ಯಾರಿಗೋ ಸೆಲ್ಫ್ ಬೆನಿಫಿಟ್ಗೋಸ್ಕರ ಅಥವಾ ಅವ್ರ ಪ್ರಚಾರಕ್ಕೋಸ್ಕರ ಅಥವಾ ಅವ್ರು ಲೀಡರ್ ಆಗ್ತಾರೆ. ಈಗ ಭಾಳಷ್ಟು ಜನ ನನಗೆ ಸುಮಾರು ಕಾಲ್ ಬರ್ತಾ ಇದೆ. ಒಂದು ಬೇರೆ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ನನ್ನ ನಂಬರ್ ಕೊಟ್ಟಿದ್ದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವು ಇಲೆಕ್ಷನ್ ನಿಲ್ತಾ ಇದ್ದೀವಿ ಡಾಕ್ಟ್ರೇ, ನಮ್ಮ ಏರಿಯಾದಲ್ಲಿ ಎಲ್ಲ ಸ್ಲಮ್ಮಲ್ಲಿ ಇರೋನೆಲ್ಲ ಕರ್ಕೊಂಡ್ಬರ್ತೀನಿ. ಅವ್ರದ್ದೊಂದು 6 ಅಡಿ 3 ಅಡಿ ಕಟ್ಟೋಟ್ ಹಾಕಿದ್ರೆ ಅಣ್ಣನ ಬರ್ತಡೆಗೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಈ ತರದನ್ನ ಆದಾಗ ನಾನು ಹೇಳಿದೆ, ಇಲ್ಲ ಅಲ್ಲಿ ನಿಮ್ಮ ಹೆಸರೇನು ಸರ್ ಬಂತು? ಬರೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಅವಶ್ಯಕತೆ ಇಲ್ಲದೆ ಇದ್ರು ಅವ್ನ ಪ್ರಚಾರಕ್ಕೋಸ್ಕರ ನಾವು ಮಾಡೋಂಥ ಸೇವೆ, ಪ್ರಚಾರದ ತೆವಲಿಗೆ ಸೇವೆ ಮಾಡೋಂಥ, ನಿಜವಾಗ್ಲೂ ಸೇವೆ ಮಾಡ್ಬೇಕಾಗಿದ್ದು ಅವಶ್ಯಕತೆ ಇರಬೇಕು, ಅವ್ರಿಗೆ ನಾವು ಸೇವೆ ಮಾಡಬೇಕು. ಅವ್ರ ರಾಜಕೀಯ ಪ್ರಚಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಅಲ್ಲೇನಾದ್ರೂ ವೋಟಿಂಗ್ ಟ್ರ್ಯಾಪ್ ಆಗತ್ತಾ? ವೋಟಿಂಗ್ಗೋಸ್ಕರನೇ ಮಾಡೋದು ಅವ್ರು. ಇನ್ನೇನು ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು 500 ಜನ ಸೇರ್ತಾರೆ, 500 ಜನಕ್ಕೆ ನೀವು ಹೆಲ್ತ್ ಚೆಕ್ಅಪ್ ಮಾಡ್ತೀರಾ, 500 ವೋಟ್ ಅವರಿಗೆ ಹೋಗುತ್ತೆ. ಅಲ್ಲೇನಾದ್ರೂ ಟ್ರ್ಯಾಪ್ ಆಗತ್ತಲ್ಲ? ಅದನ್ನೇ ಮಾಡೋದಕ್ಕೆ ಮಾಡೋದವ್ರು. ನಮ್ಗೆ ವೋಟ್ ಹಾಕ್ಲಿ ಜನ ಬಕ್ರಾ ಮಾಡೋದಕ್ಕೆ. ಈಗ ಅವನೇನು ಡಾಕ್ಟರ್ ಸಮಾಜ ಸೇವೆ ಮಾಡ್ಕೊಂಡು ತಿರುಗ್ತಾನಂತ ನಮ್ಮಲ್ಲೇ ಬಂದ್ ಮಾಡ್ಬಿಡಿ ಅವನನ್ನು ಬಳಸ್ಕೊಳ್ಳೋಣ ಅಂತ. ಅವರ ಪ್ರಚಾರ ತವಲಿಗೆ, ಅವರ ರಾಜಕೀಯ
ಹಿತಾಸಕ್ತಿಗೆ ನಾವು ಸಪೋರ್ಟ್ ಮಾಡಲ್ಲ ನಿಜವಾಗ್ಲೂ. ಯಾಕಂದ್ರೆ ಅವ್ರ ದುಡ್ಡಲ್ಲಿ ಅವ್ರು ಯಾರೋ ಡಾಕ್ಟರ್ನ ಹೈರ್ ಮಾಡಿ ದುಡ್ಡು ಕೊಟ್ಟು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಈಗೇನಂದ್ರೆ ಈಗ ಗ್ರೇಟರ್ ಬೆಂಗಳೂರು GB ಎಲೆಕ್ಷನ್ ಕಂಡಕ್ಟ್ ಮಾಡ್ತಾ ಇರೋದಕ್ಕೆ ಭಾಳ ಜನ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಏರಿಯಾದಲ್ಲಿ ದೊಡ್ಡ ಫ್ಲೆಕ್ಸ್ ಹಾಕೊಂಡು ಇವನು ಮುಂದಿನ ಕಾರ್ಪೊರೇಟರ್ ಆಗ್ತಾನೆ, ಅದಕ್ಕೆ ಕ್ಯಾಂಪ್ ಮಾಡೋಂಥದ್ದು, ಐ ಕ್ಯಾಂಪ್ ಮಾಡೋಂಥದ್ದು, ಬ್ಲಡ್ ಕ್ಯಾಂಪ್ ಮಾಡೋಂಥದ್ದು, ಈ ಥರದಲ್ಲಿ ಮಾಡ್ತಾರೆ. ನಿಜವಾಗ್ಲೂ ಸೇವೆ ಮಾಡೋರು ಬೇರೆ, ಈಗ ಈ ಥರ ಮಾಡೋರು ಇದ್ದಾರೆ. ಇದು ಒಂದು ದುರಾದೃಷ್ಟ. ಓಕೆ ಸರ್, ಇನ್ನು ನಿಮ್ಮ ಮಾತೃಸಿರಿ ಫೌಂಡೇಶನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನೀವು ನಂಬರ್ ಎಲ್ಲ ಹೇಳಿದ್ರಿ, ಆ್ಯಂಡ್ ಆಲ್ಸೋ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಈ ಫೌಂಡೇಶನ್ ಮೂಲಕ ನೀವೇನಾದರೂ ಡೊನೇಟ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಮಾತೃಸಿರಿ ಫೌಂಡೇಶನ್ನ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನಮ್ದು ಮಾತೃಸಿರಿ ಫೌಂಡೇಶನ್ ಕಂಪ್ಲೀಟ್ ನಾಟ್ ಫಾರ್ ಪ್ರಾಫಿಟ್, 100% ವಾಲಂಟಿಯರ್ ಬೇಸ್ಡ್ ಆರ್ಗನೈಸೇಷನ್ಸ್. ಎಲ್ಲರೂ ವಾಲಂಟಿಯರ್ ಆಗಿ ಮಾಡೋಂಥದ್ದು, ಜನರ ಕಾಂಟ್ರಿಬ್ಯೂಷನಲ್ಲೇ ಮಾಡುವಂಥ ಸಂಸ್ಥೆ. ನಮ್ಮ ಜೊತೆಲಿ ವಾಲಂಟಿಯರ್ ಆಗಿ ಸದಸ್ಯತ್ವ ಪಡ್ಕೊಳ್ಳುವಂಥದ್ದು, ಫುಲ್ ಟೈಮ್ ವಾಲಂಟಿಯರ್ ಆಗಿ ಬರುವಂಥದ್ದು, ನಮ್ಮ ಜೊತೆಲಿ ಇದೇ ಕೆಲಸ ಅಂತಲ್ಲ, ಕಾರ್ ಡ್ರೈವಿಂಗ್ ಮಾಡೋದಾಗ್ಲಿ, ಪೇಷಂಟ್ ಹೆಸರು ಬರ್ಕೊಳ್ಳೋದಾಗ್ಲಿ, ಮೆಡಿಸಿನ್ ಬಗ್ಗೆ ಅವೇರ್ನೆಸ್ ಮಾಡೋದಾಗ್ಲಿ. ಆಮೇಲೆ ಯಾರು ವಾಲಂಟಿಯರ್ ಬರ್ತಾರೆ, ಫುಲ್ ಟೈಮ್ ವಾಲಂಟಿಯರ್ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೆ ಅಕಾಮಿಡೇಷನ್ ಕೊಡ್ತೀವಿ, ಫುಡ್ ಕೊಡ್ತೀವಿ. ನಮ್ಮ ಜೊತೆಲಿ ಒಂದು 2 ಜನ ವಾಲಂಟಿಯರ್ ಆಗಿ ಯಾವುದೂ ಸಂಬಳ ಇಲ್ಲದೆ, ಏನು ಅಪೇಕ್ಷೆ ಇಲ್ಲದೆ ನಮ್ಮ ಜೊತೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಅಂಥವ್ರು ಯಾರೋ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತ ಸರ್. ಸರ್, ಇನ್ನು ನೋಡೋದಾದರೆ COVID-19ನಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಸೇವೆ ಮಾಡ್ತೀರಾ. ಸೊ ಸಾಕಷ್ಟು ಜನಕ್ಕೆ ನೀವು ಅಂದರೆ ಖುದ್ದಾಗಿ ಹೋಗಿ ಒಂದು ಸೇವೆ ಮಾಡಿ, ಅದರಿಂದ ನಿಮಗೆ ಒಂದು ಅಂದರೆ ಭಾರತ ಸರ್ಕಾರದಿಂದ ನಿಮಗೊಂದು ಟ್ವೀಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಸಹ. ಈ ಥರ ಅಂದರೆ ಅವ್ರು ನಿಮ್ಮನ್ನೊಂದು ಅಪ್ರಿಸಿಯೇಷನ್ ಮಾಡುವಂಥ ಒಂದು ಟ್ವೀಟ್ ಬರುತ್ತೆ. ಇದ್ರ ಬಗ್ಗೆ ಹೇಳೋದಾದರೆ, ಕೋವಿಡಲ್ಲಿ ನಮ್ಮ ಮಾನನೀಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಂತ ಅವರ ಟ್ವಿಟರ್ ಹ್ಯಾಂಡಲ್ಲಿ ನನ್ನ ಬಗ್ಗೆ ಈ ಥರ ಕೋವಿಡ್ ಹೀರೋ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆ ಅಂತ ನನಗೆ ಟ್ವೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಮತ್ತು ನರೇಂದ್ರ ಮೋದಿ ಅವರ ಬ್ರದರ್ ಪ್ರಹ್ಲಾದ್ ಮೋದಿ ಅಂತ, ಸ್ವಂತ ಮೋದಿ ಅವರು ಸ್ಟೇಟ್ ಲೆವೆಲ್ ಗಾನಿಗ ರತ್ನ ಅವಾರ್ಡ್ ಕೊಡ್ತಾರೆ, ಗಾನಿಗ ಸೇವಾ ರತ್ನ ಅವಾರ್ಡು. ನಾವು ಮೋದಿಯವರ ಬ್ರದರ್ ಪ್ರಹ್ಲಾದ್ ಮೋದಿ ಅವರು ಜೊತೆಲಿರ್ತಾರೆ. ಮತ್ತು ಅವರು ಸಿಂಪಲ್ ಆಗಿರೋಂಥದ್ದು, ಮೋದಿಯವರಿಗೆ ಮತ್ತು ಅವರಿಗೆ ಯಾವುದೇ ರೀತಿಯಿಂದ ಹಮ್ಮು ಬಿಮ್ಮು ಇಲ್ದಿರೋಂಥದ್ದು, ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಪ್ರಹ್ಲಾದ್ ಮೋದಿಯವರು ಸಾಕಷ್ಟು ತುಂಬ ಒಳ್ಳೆಯವರು, ಸಾಕಷ್ಟು ಅವರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ತುಂಬ ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ತುಮಾರ ಜೈಸಾ ಲಡ್ಕ MLA ಬನ್ನ, ಅವರು ಹೆಲ್ತ್ ಮಿನಿಸ್ಟರ್ ಬನ್ನ ಹೈ ಅಂತ ನನಗೆ ಹೇಳಿದ್ರು ಅವರು. ಮತ್ತು ಆಶೀರ್ವಾದ ಮಾಡಿದರು. ಮತ್ತು ऐसा ही तुम बहुत अवार्ड लेना चाहिए, तुम्हारे को पद्मश्री मिलना चाहिए तुम्हारा सेवे के लिए, पद्म भूषण मिलना चाहिए, मैं तुम्हारे को सपोर्ट करता हूँ, ಐ ವಿಶ್ ಯು, ಈ ಥರ ಹೇಳಿದರು. ನಮಗೆ ಇದುವರೆಗೆ ಸಾಕಷ್ಟು 180 ಅವಾರ್ಡ್ಸ್ ಬಂದಿದೆ. ಸರ್, ಇನ್ನು ನೀವು ಡೆಟಾಲ್ ಸಲೂನ್ಸಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ, ಆ್ಯಂಡ್ ವೈದ್ಯ ಸೇವಾ ರತ್ನ ಅವಾರ್ಡ್ ಬರುತ್ತೆ. ಸೊ ಸುಮಾರು ಎಷ್ಟು ಅವಾರ್ಡ್ಸ್ ತೊಗೊಂಡಿದ್ದೀರಿ? ಸುಮಾರು ಒಂದು 183 ಅವಾರ್ಡ್ಸ್ ಬಂದಿದೆ, ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್. ಓಕೆ. ನನಗೆ ಹ್ಯೂಮನ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಉಪರಾಷ್ಟ್ರಪತಿಯಿಂದ ಒಂದು ಅವಾರ್ಡ್ ಬಂದಿರೋಂಥದ್ದು. ಮತ್ತು BBMP ಕೊಡಮಾಡುವ BBMP ಕೆಂಪೇಗೌಡ ಪ್ರಶಸ್ತಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ. ಆಮೇಲೆ ಮೊನ್ನೆ ಸ್ಪಿರಿಟ್ ಆಫ್ ಇಂಡಿಯಾ ಅಂತ ಚೆನ್ನೈಯಲ್ಲಿ ಅವಾರ್ಡ್ ಮಾಡಿದರು ರೋಟ್ರಿ ಕ್ಲಬ್ದವರು. ಈ ಥರ ಮೊನ್ನೆ ಹೈದರಾಬಾದ್ಗೆ ಹೋಗಿದ್ದೆ, ಅಲ್ಲಿ ಒಂದು ಅವಾರ್ಡ್ಸ್ ಕೊಟ್ಟರು, ಹಾನರರಿ ಮನಿ ಕೊಟ್ಟರು. ಸಾಕಷ್ಟು ಅವಾರ್ಡ್ಸು ಮನಿಗಳನ್ನು ಜನ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಇನ್ನಷ್ಟು ಜವಾಬ್ದಾರಿ ಆಗುತ್ತೆ. ಈ ಅವಾರ್ಡ್ಸು ಮನಿ ಕೊಟ್ಟಿರೋದು ಒಂದು ಕಡೆ ಖುಷಿ, ಆದರೆ ಇನ್ನು ನಾವು ಹೇಳಿದಾಗೆ ನಮ್ಮ ಗುರಿ, ನಮ್ಮ ವಿಷನ್ ಇದೆಯಲ್ಲ, ಅದ ಕಡೆ ಗಮನ ವಹಿಸ್ಬೇಕು. ಮತ್ತು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ ಇದನ್ನು ಮಾಡೋದ್ರಿಂದ. ಆಮೇಲೆ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಬೀಯಿಂಗ್ ಎ ಡಾಕ್ಟರ್, ಇವಾಗ ಹೇಳಿದ್ರೆ ಜವಾಬ್ದಾರಿ ಇರುತ್ತೆ ಅಂತ. ಸೊ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ಡಾಕ್ಟರ್ನ ಜಡ್ಜ್ ಮಾಡ್ತಾರೆ, ಇವನು ಒಳ್ಳೆ ಡಾಕ್ಟರ್, ಇವನು ಕೆಟ್ಟ ಡಾಕ್ಟರ್ ಅಂತ. ಸೊ ಈ ಒಂದು ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ, ಹೂ ಇಸ್ ಎ ಗುಡ್ ಡಾಕ್ಟರ್ ಅಂಡ್ ಹೂ ಇಸ್ ಎ ಬ್ಯಾಡ್ ಡಾಕ್ಟರ್? ಈಗ ಗುಡ್ ಡಾಕ್ಟರ್ ಅಂದರೆ ನಿಜವಾಗ್ಲೂ ರೋಗಿ ಜೊತೆ ಮಾತಾಡೋ ರೀತಿ, ಅವ್ರನ್ನ ಕೇಳೋ ರೀತಿ, ಅವ್ರಿಗೆ ಅನ್ನೆಸೆಸರಿಯಾಗಿ ಟೆಸ್ಟ್ ಬರೀದೆ, ಅನ್ನೆಸೆಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿದೆ, ಅನ್ನೆಸೆಸರಿಯಾಗಿ ದುಡ್ಡನ್ನು ಸುಲಿಗೆ ಮಾಡದಿದ್ರೆ ಅವನು ಒಳ್ಳೆ ಡಾಕ್ಟ್ರು. ಪ್ರಾಮಾಣಿಕವಾಗಿ ಇರೋ ಡಾಕ್ಟರ್ಸನ್ನು ತುಂಬ ಕಡಿಮೆ ಸಂಖ್ಯೆ ಆಗಿದೆ. ಬಿಕಾಸ್ ಈಗ ಹೆಲ್ತ್ ಕೇರ್ ಅನ್ನೋಂಥದ್ದು, ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್. ಕರೆಕ್ಟ್. ಹೆಲ್ತ್ ಕೇರ್ ಅನ್ನೋದೇ ಬಿಗ್ ಬಿಸ್ನೆಸ್ಸು, ಹೆಲ್ತ್ ಕೇರ್ ಅನ್ನೋಂಥದ್ದೇ, ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿ ಆಗಿದೆ. ಹಾಂ, ಒಂದು ಸ್ಕೀಮ್ಸ್ಗೆ ಒಂದು ಸ್ಕ್ಯಾಮ್ ಆಗಿದೆ. ಪ್ರತಿಯೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಕನಿಷ್ಠ 1 ಕೋಟಿ 1.5 ಕೋಟಿ ಅವನ ಎಜುಕೇಷನ್ಗೆ ಆಗುತ್ತೆ. ಅವ್ನು ಹಾಸ್ಪಿಟಲ್ ಮಾಡ್ಬೇಕಂದ್ರೆ 1.5 ಕೋಟಿ 2 ಕೋಟಿ ಖರ್ಚು ಮಾಡ್ಬೇಕಂದ್ರೆ 3 ಕೋಟಿ ಮಾಡಿದ ಮೇಲೆ ಸರ್ಕಾರ ಅವನಿಗೇನು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೂ ಕೊಡೋದೇ ಇಲ್ಲ. ಈಗ ಸರ್ಕಾರ ಅವನು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಬೇಕಂದ್ರೆ ಸರ್ಕಾರ ಆಗಿ ಫ್ರೀ ಲ್ಯಾಂಡ್ ಕೊಡಬೇಕು, ಫ್ರೀ ಎಲೆಕ್ಟ್ರಿಸಿಟಿ ಕೊಡಬೇಕು, ಫ್ರೀ ವಾಟರ್ ಕೊಡಬೇಕು,
ಇದು ಯಾವುದು ಕೊಡೋದಿಲ್ಲ. ಹಾಗಾಗಿ ಏನಿದೆ, ಹೆಲ್ತ್ ಕೇರ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ. ಬಿಸ್ನೆಸ್ ಯಾಕಂದರೆ ಮೆಡಿಕಲ್ ಕಾಲೇಜಸ್ ಎಲ್ಲ MLAಗಳು MP ಇದೆ. ಈಗ ನಾನೇ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಅಷ್ಟು ಖರ್ಚು ಮಾಡಿ ಬಂದಾಗ ಜನರೇ ಸೇವೆ ಮಾಡೋದಕ್ಕೆ ಎಲ್ಲಿಂದ ಬರುತ್ತೆ? ಭಾಳ ಕಷ್ಟ ಆಗುತ್ತೆ, ಅದು ಡಿಫಿಕಲ್ಟ್ ಆಗುತ್ತೆ. ಬಟ್ ನಿಜವಾಗ್ಲೂ ಎಥಿಕಲ್ ಬಿಸ್ನೆಸ್ ಮಾಡೋವಂಥದ್ದು, ಪ್ರಾಮಾಣಿಕವಾಗಿ ನಿಜವಾಗ್ಲೂ ನೆಸೆಸಿಟಿ ಇರುವಾಗ ಮಾಡೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಇವಾಗ ಒಬ್ಬ ಡಾಕ್ಟ್ರು ಆಗಿರೋಂಥವನು, ನಾನೊಂದು ಹಾಸ್ಪಿಟಲ್ ಕಟ್ಟಿದ್ದೀನಿ 1.5 ಕೋಟಿ ರೂಪಾಯಿದು, ಡಾಕ್ಟ್ರ್ ಆಗೋದಕ್ಕೆ 1.5 ಕೋಟಿ ಖರ್ಚು ಮಾಡಿದ್ದೀನಿ. ಅದಕ್ಕೆ ಬಂದಿರೋರಿಗೆ ಅನ್ನೆಸೆಸರಿ ಆಗಿ ಅವಶ್ಯಕತೆ ಇಲ್ಲದೆ ಇದ್ರೂ ಬ್ಲಡ್ ಟೆಸ್ಟ್ ಮಾಡೋದಾಗಲಿ, ಅವಶ್ಯಕತೆ ಇಲ್ಲದೆ ಇದ್ರೂ ಮೆಡಿಸಿನ್ಸ್ ಕೊಡೋದಾಗಲಿ, ಅವಶ್ಯಕತೆ ಇಲ್ಲದೆ ಇದ್ರೂ ಸರ್ಜರಿ ಮಾಡೋದಾಗಲಿ, ಇದೆಲ್ಲ ಅಪರಾಧ. ಹಾಗಾದ್ರೆ ನೀವು ಹೆಲ್ತ್ ಮಿನಿಸ್ಟರ್ ಆದಮೇಲೆ ನಿಮ್ಮ ಒಂದು ಆ್ಯಕ್ಷನ್ ಏನಿರುತ್ತೆ? ಇಲ್ಲ, ಖಂಡಿತವಾಗ್ಲೂ ಒಂದು ಫಿಕ್ಸ್ಡ್ ಆಗಿ ರೇಟ್ ಚಾರ್ಜಸ್ಸನ್ನು ಫಿಕ್ಸ್ ಎಲ್ಲ ಹಾಸ್ಪಿಟ್ಲನ್ನು, ಒಂದು ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಆ ಡಾಕ್ಟ್ರದ್ದು ನಿಜವಾದ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥ ಅವ್ನ ಕ್ವಾಲಿಫಿಕೇಷನು, ಅವ್ನ ಡಿಗ್ರಿ, ಆ ಸರ್ಟಿಫಿಕೇಟ್ಸನ್ನು ಮಾಡೋವಂಥದ್ದು, ಮತ್ತು ರೇಟನ್ನ ಯಾವ್ಯಾವ ಟ್ರೀಟ್ಮೆಂಟ್ಗೆ ಎಷ್ಟಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಎಷ್ಟು, ಮೆಡಿಸಿನ್ಸು, ಇದೆಲ್ಲ ಏನೇನು ಚಾರ್ಜಸ್ ಇದೆ, ಟ್ರೀಟ್ಮೆಂಟ್ ಚಾರ್ಜಸ್ನ ಕಂಪ್ಲೀಟಾಗಿ ಫ್ರಂಟಲ್ಲಿ ರಿಸೆಪ್ಷನಲ್ಲೇ ಡಿಸ್ಪ್ಲೇ ಮಾಡಬೇಕು. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತಿದೆ, KPMA ಅಂತ. ಇವಾಗಲೂ ರೂಲ್ ಇದೆ ಅದು. ಈಗ ಸರ್ಕಾರಿ ಕಾನೂನುಗಳು ನಿಮ್ಗೆಲ್ರಿಗೂ ಗೊತ್ತಿದೆ, ಅವು ಬುಕ್ಕಲ್ಲೇ ಇದ್ದಾವೆ. ಅದನ್ನು ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ. ನಾವು ಬಂದಾಗ ಸ್ಟಿಂಜೆಂಟ್ ಪೊಲಿಟಿಕಲ್ ಆ್ಯಕ್ಷನ್, ಅಂದರೆ ಪೊಲಿಟಿಕಲ್ ವಿಲ್ ಪವರ್ ಬೇಕು. ಯಾವುದೋ ಒಬ್ಬ ವ್ಯಕ್ತಿ ಆದಾಗ, ಅವಾಗಲೇ ಹೇಳಿದಾಗ, ಎಜುಕೇಟೆಡ್ ಆಗಿರೋಂಥವನು, ಸ್ವಚ್ಛ ಪ್ರಾಮಾಣಿಕವಾಗಿರೋಂಥದ್ದನು, ಕಾನೂನುಬದ್ಧವಾಗಿ ಮತ್ತು ಗ್ರ್ಯಾಜುಯೇಟ್ ಆಗಿರೋನಿಗೆ ಆ ಪ್ರಶ್ನೆ ಮಾಡೋ ಹಕ್ಕಿರುತ್ತೆ. ಈಗ 50 ಕೋಟಿ 100 ಕೋಟಿ ಖರ್ಚು ಮಾಡಿ ಗೆದ್ದಿರೋನಿಗೆ ಅವನಿಗೆ ಇದು ಯಾವುದೂ ಬರೋದೇ ಇಲ್ಲ, ಅವ್ನ ತಲೆಯಲ್ಲೇ ಬರೋದಿಲ್ಲ. ಜನ ನನ್ನ ಫ್ರೀ ಆಫ್ ಕಾಸ್ಟಲ್ಲಿ, ಅಂದರೆ ಕಡಿಮೆ ದುಡ್ಡಲ್ಲಿ ಅವ್ರದ್ದೇ ದುಡ್ಡು ಹಾಕಿ ನನ್ನನ್ನು ಗೆಲ್ಲಿಸಿದಾಗ ನಾವು ಇವೆಲ್ಲ ಕೆಲಸಗಳನ್ನು ಮಾಡ್ಬೋದು. ಜನರಿಗೆ ಎಲ್ರಿಗೂ 1 ರೂಪಾಯಿಂದ ಹಿಡಿದು ನಾನು ಆವಾಗಲೇ ಹೇಳಿದಾಗೆ 50 ಲಕ್ಷದವರೆಗೆ 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟನ್ನು ಕೊಡ್ಬೋದು. ಮತ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಭಾಳ ಜನಕ್ಕೆ ನಾನು ಡಾಕ್ಟರ್ ಸಂಘದ ಅಧ್ಯಕ್ಷ, ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಒಂದು ನಮ್ಮ ಸಂಘ ಇದೆ. ಅದ್ರ ಮುಖಾಂತರ ಭಾಳ ಜನ ಡಾಕ್ಟರ್ಸ್ಗೆ ಸಾಕಷ್ಟು ಹರಾಸ್ಮೆಂಟ್ಗಳಾಗ್ತಾ ಇರುತ್ತೆ. ಈಗ ಡಾಕ್ಟರ್ಸ್ಗೆ ಹೆಚ್ಚು ಬಿಲ್ ಆದಾಗ ಹೊಡೆಯುವಂಥದ್ದು, ಅಥವಾ ಡಾಕ್ಟರ್ಸ್ಗೆ ಏನಂದರೆ ಅವರು ಸಿಕ್ಕಾಪಟ್ಟೆ ಪೇಷಂಟ್ಸ್ ಬರ್ತಾ ಇದ್ದಾರೆ, ಅಥವಾ ಪೇಷಂಟ್ಸ್ ಯಾವುದೋ ಸತ್ತೋಗ್ಬಿಡುತ್ತೆ ಹಾಸ್ಪಿಟ್ಲಲ್ಲಿ, ಯಾವುದೋ ಕಾರಣದಿಂದ ಸತ್ತೋಗಿರುತ್ತೆ, ಮೆಡಿಕಲ್ ಎರರ್ಸು, ಅಥವಾ ಪೇಷಂಟ್ ಬಂದಿರುತ್ತೆ ಅದು ಸತ್ತೋಗಿರುತ್ತೆ, ಡಾಕ್ಟರ್ ಟ್ರೀಟ್ಮೆಂಟೇ ಕೊಟ್ಟರಲ್ಲ ಅವಾಗ ಹೊಡಿಯೋಂಥದ್ದು, ಈ ಥರದ್ದೆಲ್ಲ ಡಾಕ್ಟರ್ ಮೇಲೆ ಹಲ್ಲೆ ಎಲ್ಲ ಆಗುತ್ತೆ. ಆ ಥರದ ಆದಾಗ ನಾನು ಡಾಕ್ಟರ್ ಸಂಘದ ಅಧ್ಯಕ್ಷನಾಗಿ ಸಾಕಷ್ಟು ಕಂಪ್ಲೇಂಟ್ಸ್ಗಳನ್ನು ಮಾಡಿದ್ದೀವಿ. ನಿಜವಾಗ್ಲೂ ಡಾಕ್ಟರ್ಸ್ ತಪ್ಪು ಮಾಡಿದೆ, ತೊಂದರೆ ಮಾಡಿದೆ, ಡಾಕ್ಟರ್ಸ್ ಮೇಲೆ ಕಂಪ್ಲೇಂಟ್ ಮಾಡಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ, ಜಿಲ್ಲಾ ಆರೋಗ್ಯ ಇಲಾಖೆ ಹೋಗಿ ಕಂಪ್ಲೇಂಟ್ ಮಾಡಿ. ಹೊಡೆಯೋದು ಬಡಿಯೋದು ಕಾನೂನು ಪ್ರಕಾರ ಬೇಡ. ಹೀಗಾಗಿ ಏನಾಗಿದೆ, ಮೆಡಿಕಲಲ್ಲೂ ಕರಪ್ಷನ್ಸ್ ಇದೆ. ಈಗ ಯಾವುದಾದ್ರೂ ಒಬ್ಬ ಡಾಕ್ಟ್ರು, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಏನು ಹೇಳಿದೆ, ಒಬ್ಬರು ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಒಂದು ಕ್ಲಿನಿಕ್ ಓಪನ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು KPMA ಲೈಸೆನ್ಸ್ ಅಂತ ಇದೆ, ಮ್ಯಾಂಡೇಟ್ರಿ ಅದು ಪ್ರತಿಯೊಬ್ಬ. ಬರೀ ಡಾಕ್ಟರ್ ಆಗ್ಬಿಟ್ರೆ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಲ್ಲ. ಡಾಕ್ಟರ್ ಆಗಿದ್ದು ಅವನು KPMA ಲೈಸೆನ್ಸ್ ಮಾಡಿಸ್ಕೊಂಡು ಅವರು ಡಿಸ್ಪ್ಲೇ ಮಾಡ್ಕೊಂಡಿದ್ರೆ ಅವರು ಡಾಕ್ಟ್ರು. ಒಂದು KPMA ಲೈಸೆನ್ಸ್ ಮಾಡ್ಬೇಕಂದ್ರೆ ಕನಿಷ್ಠ ಲೈಸೆನ್ಸ್ ತೆಗೆಸೋದಕ್ಕೆ ಕನಿಷ್ಠ 30,000 to 50,000 ಲಂಚ ತಗೋತಾರೆ. ಯಾರು? ಈ ತಾಲೂಕು ಹೆಲ್ತ್ ಆಫೀಸರು, ಮತ್ತು ಜಿಲ್ಲಾ ಹೆಲ್ತ್ ಆಫೀಸರು, THO, DHO, DLO, DTO ಅಂತ ಈ ಥರ ಆಫೀಸರ್ಸ್ ಇರ್ತಾರೆ, ಏನಾದ್ರು ಲೈಸೆನ್ಸ್ ಕೊಡೋದಕ್ಕೆ. ಎಲ್ಲ ಇದ್ದು ಕಾನೂನುಬದ್ಧವಾಗಿರೋಂಥದ್ದು. ಇದು ತುಂಬ ನಾಚಿಕೆಡಿನ ಸಂಗತಿ. ಈ ಥರ ವಿಚಾರ ಇದ್ದಾಗ ನಾನೇನು ಮಾಡಿದೆ, ಒಂದು ದಿನ ಒಬ್ಬ ಆಫೀಸರು, ಅವನು ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ಸನ್ನು ದುಡ್ಡನ್ನು ಕೇಳ್ತಾನೆ. ಅದಕ್ಕೆ ಅವನನ್ನು ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಮಾಡಿಸಿ, ಅವನನ್ನು ಟ್ರ್ಯಾಪಲ್ಲಿ ಸಿಗ್ತಾರೆ, FIR ಮಾಡಿಸ್ತೀನಿ, ಆಮೇಲೆ ಕೇಸ್ ಆಗುತ್ತೆ. ಈ ಥರದ್ದು ನಡೀತಾನೆ ಇರುತ್ತೆ. ಈ ಸರ್ಕಾರಿ ಇಲಾಖೆಯಲ್ಲಿ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಸರ್ಕಾರಿ ಅಧಿಕಾರಿಗಳು ಮೆರಿತಾ ಇರ್ತಾರೆ ಭಾಳ ಜನ. IAS ಆಗಿರಲಿ, IPS ಆಗಿರಲಿ, KAS ಆಗಿರಲಿ. ನಾನು ಬಂದಿದ್ದೆ, ನಾನೊಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಿನ 40 to 50 ಲಕ್ಷ ಕೊಟ್ಟಿದ್ದೀನಪ್ಪ ಮಿನಿಸ್ಟ್ರಿಗೆ. ಮತ್ತು ನಾನೇನು ಸುಮ್ಮನೆ ಇಲ್ಲೇನು ಬಿಟ್ಟು ಕೆಲಸ ಮಾಡೋಕ್ಕಾಗುತ್ತಾ? ಅಷ್ಟು ಕೊಟ್ಟಕ್ಕೆ ಬಂದಿನ ಅಂದ್ಕೊಂಡ್ಬಿಟ್ಟು ಅವ್ನು ಏನು ಮಾಡ್ತಾನೆ, 40 ಲಕ್ಷಕ್ಕೆ 1 ಕೋಟಿನೋ 1.5 ಕೋಟಿನೋ ಕಮಾಯಿ ಮಾಡ್ತಾನೆ. ಕಮಾಯಿ ಅಂದರೆ ಸುಲಿಗೆ ಮಾಡ್ತಾನೆ, ಭ್ರಷ್ಟಾಚಾರ ಮಾಡ್ತಾನೆ. ಅಂಥದ್ದಾದಾಗ ನಾವು ಅವ್ರನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಕೊಟ್ಟು ಬಂದಿದ್ದಾನೆ ಅನ್ನೋದಕ್ಕೆ ಅದು ಅವ್ನು ಸರ್ಕಾರಿ ನೌಕರಿ ಮಾಡೋದಕ್ಕೆ ಇರೋವಂಥದ್ದು. ಈ ಮಿನಿಸ್ಟ್ರಿಗೆ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಅವನು ಕುಲ್ಲ ಭ್ರಷ್ಟಾಚಾರ ಮಾಡೋವಂಥದ್ದು ಅಲ್ವೇ ಅಲ್ಲಲ್ಲ ಭ್ರಷ್ಟಾಚಾರ. ಸರ್ಕಾರನೂ ಹೆಸರನ್ನ ದುರುಪಯೋಗ ಪಡಿಸ್ಕೊಳಕ್ಕಾಗಲ್ಲ. ಈ ಥರ ಮಾಡಿದಾಗ ನಾವು ಸಾಕಷ್ಟು ಈ ಥರದ್ದು ಕಂಡು ಬಂದಾಗ ನಾವೇ ಮಾಡಿ ಲೋಕಾಯುಕ್ತ ಟ್ರ್ಯಾಪ್ ಮಾಡಿ ಒಂದಿಷ್ಟು ಜನನ ಜೈಲಿಗೆ ಕಳಿಸಿದ್ದೀನಿ, ಕೇಸ್ ಹಾಕಿದ್ದೀನಿ. ಆಮೇಲೆ ಈ ಥರ ವಿಚಾರ ಬಂದಾಗ ಭಾಳ ಜನ ಡಾಕ್ಟರ್ಸ್ ಮೇಲೆ ತೊಂದರೆ ಆದಾಗ ಕೆಲವು ಸರಿ ಪೊಲೀಸರು, ನಮ್ಮ ಒಬ್ಬ ಡಾಕ್ಟರ್ ಯಲಹಂಕದಲ್ಲಿ ಡಾಕ್ಟರ್ ಕುಮಾರ್ ಅಂತ ಇದ್ದಾರೆ, ಅವರಿಗೆ ಪೊಲೀಸರು ಅನ್ನೆಸೆಸರಿ ಆಗಿ ಯಾರೋ ಒಂದು ನಕಲಿ ಪೇಷಂಟ್ಸು ಒಂದು ಬಂದು ನೀವು ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನಮಗೆ ಪೇಷಂಟ್ಗೆ ಪ್ಯಾರಲೈಸಿಸ್ ಆಗಿಬಿಟ್ಟಿದೆ ಅಂತ. ನಿಜವಾಗ್ಲೂ ಡಾಕ್ಟರ್ಗೆ ಇಂಜೆಕ್ಷನ್ ಕೊಟ್ಟು ಪ್ಯಾರಲೈಸಿಸ್ ಆಗಿ ಸತ್ತೋಗಿದ್ರೆ, ಅಥವಾ ಕಾಲು ಏನಾದರೂ ಊನ ಆಗಿದ್ರೆ
ಅದು ಕಾನೂನುಬದ್ಧವಾಗಿ ಅವ್ರ ಮೇಲೆ ಡಾಕ್ಟರ್ ಮೇಲೆ ಕೇಸ್ ಮಾಡಬೇಕು, FIR ಆಗಬೇಕು, ಡಿಪಾರ್ಟ್ಮೆಂಟ್ ಇರ್ಕೋ. ಇಲ್ವೇ ಇಲ್ಲ, ನಕಲಿ ಪೇಷಂಟ್ ರೂಪದಲ್ಲಿ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಿದ್ದು ನೋಡಿ ಕಾಲು ಹೋಗ್ಬಿಟ್ಟಿದೆ, ಕಾಲು ಊತ ಆಗಿದೆ, ನಮ್ದು ಕಾಲೇ ಸ್ವಾಧೀನ ಕಳ್ಕೊಂಡ್ಬಿಟ್ಟಿದೆ ಅಂತ ಸುಳ್ಳು ಹೇಳಿ ಆ ಡಾಕ್ಟ್ರನ್ನ ಸುಲಿಗೆ ಮಾಡಕ್ಕೆ ಶುರು ಮಾಡಿದ್ರು. ನಾನು ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸಿದೆ, FIR ಮಾಡಿಸಿದೆ. ಈ ಥರದನ್ನ ಹೋರಾಟಗಳನ್ನ ಮಾಡ್ಕೊಂಬಂದಿದ್ವಿ. ಅಂದರೆ ಡಾಕ್ಟರ್ಗಳಿಗೆ ಈ ಥರದನ್ನ ಸುಲಿಗೆ ಮಾಡ್ತಾರೆ. ಆಮೇಲೆ ಇನ್ನು ಕೆಲವು ಡಾಕ್ಟರ್ಸ್ಗಳನ್ನು ಅನ್ನೆಸೆಸರಿಯಾಗಿ ಟೆಸ್ಟ್ ಬರೋದು, ಅನ್ನೆಸೆಸರಿಯಾಗಿ ಸರ್ಜರಿ ಮಾಡೋದು, ಅಥವಾ ತಪ್ಪು ಮಾಡಿದ್ದನ್ನು ಮುಚ್ಚಿ ಹಾಕುವಂಥದ್ದು, ಇದೂ ತಪ್ಪಾದಾಗ ತಪ್ಪಾಗಿದೆ ಅಂತ ಒಪ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋವಂಥದ್ದು ಸ್ವಾಭಾವಿಕವಾಗಿರೋಂಥದ್ದು. ಮೆಡಿಕಲಲ್ಲಿ ಇದು ಸರಿ ತಪ್ಪು ಅಂತಲ್ಲ, ಏನಂದರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ತಪ್ಪು. ಈಗ ಮೆಡಿಕಲ್ ಸೈನ್ಸ್ ಅನ್ನೋಂಥದ್ದು, ಈಗ ಪೇಷಂಟ್ಸೇ ಸೀರಿಯಸ್ ಆಗಿರುತ್ತೆ, ಪೇಷಂಟ್ಸು ಹೇಳಿದ್ದು ಮಾತ್ರನ ಕಂಟಿನ್ಯೂ ಮಾಡಿರಲ್ಲ, ಫಾಲೋ ಅಪ್ ಮಾಡಿರಲ್ಲ, ಸರ್ಜರಿ ಅಡ್ವೈಸ್ ಮಾಡಿದ್ರೆ ಸರ್ಜರಿ ಮಾಡಲ್ಲ. ಈಗ ಭಾಳ ಜನ ನಿಮ್ಗೆ ಗೊತ್ತಿರೋ ಹಾಗೆ ಫೇಸ್ಬುಕ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತಾವೇ ಏನಂದರೆ BP ಕಡಿಮೆ ಆಗ್ಬೇಕಾ, ಶುಗರ್ ಕಡಿಮೆ ಆಗ್ಬೇಕಾ, ಶುಗರ್ ಕಂಟ್ರೋಲ್ ಇರ್ಬೇಕಾ, ತೂಕ ಕಡಿಮೆ ಆಗ್ಬೇಕಾ, ನೀವು ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ, ಈ ಥರ ವಿಚಾರಗಳನ್ನು ಪುಂಖಾನುಪುಂಖವಾಗಿ ನೋಡೋದಕ್ಕೆ ಸ್ಮಾರ್ಟ್ ಆಗಿರ್ತಾರೆ, ಸ್ಲಿಮ್ ಆಗಿರ್ತಾರೆ, ತಿನ್ನಾಗಿರ್ತಾರೆ. ಆ ಶರೀರನ ಇಟ್ಕೊಂಡ್ಬಿಟ್ಟು ನೋಡಿ ನಾನು ಇದೆಲ್ಲ ಈ ಸೇಕು, ಜ್ಯೂಸು, ಪೌಡ್ರನ್ನ ಕುಡಿತಾ ಇರೋದಕ್ಕೆ ನಾನು 80 kg ಇದ್ದೆ, 60 kg ಆಗ್ಬಿಟ್ಟೆ ನೋಡಿ ಹೀಗೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಪೌಡ್ರ್ ತೊಗೊಂಡಿದ್ದಕ್ಕೆ ಅವರು ಸಣ್ಣ ಆಗಿರಲ್ಲ. ಈಗ ವಿಮಲ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಜಯ್ ದೇವಗನ್, ಅದನ್ನ ಅವ್ರು ವಿಮಲ್ನ ತಿಂತಾ ಇರ್ತಾರೆ, ಇಲ್ಲಲ್ಲ ತಿನ್ಬೇಡಿ ಅಂತ, ಆರೋಗ್ಯಕ್ಕೆ ಹಾನಿಕರ, ಇದು ಕ್ಯಾನ್ಸರ್ ಪೀಡಿತ, ಈ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಯಾರೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅವ್ರು ಸೇರ್ತಾ ಇರ್ತಾರೆ. ಇಲ್ಲ, ಜನ ಏನಂದ್ರೆ ಜನಕ್ಕೆ ಗೊತ್ತಿಲ್ಲ. ಈ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ನೋಡ್ತಾರೆ, ಅವರಿಲ್ಲ ನೋಡಿ ಅವರು ತೋರಿಸ್ತಾರೆ, 80 kg ಇರೋ ಒಂದು ಫೋಟೋ ತೋರಿಸ್ತಾರೆ, 60 kg ಫೋಟೋ ತೋರಿಸ್ತಾರೆ, ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಬಿಕಾಸ್ ನಮ್ಮ ಪೌಡ್ರ್ ಇಂದನೇ ತೊಗೊಂಡ್ರು. ಈ ಮಿಲ್ಕ್ ತೊಗೊಳ್ಳಿ, ಮಿಲ್ಕ್ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ, ನೀರನ್ನ ತೊಗೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಇದು ಶೇಕ್ ಇದೆ, ಜ್ಯೂಸ್ ಇದೆ, ಇದು ಅಮೆರಿಕದಲ್ಲಿ ಅಪ್ರೂವ್ಡ್ ಆಗಿದೆ, ಎಲ್ಲರೂ ತಗೋತಾ ಇದ್ದಾರೆ, ಆ ಲೈಫು ಈ ಲೈಫು ಅಂತ ಸುಮಾರು ಜನ ತಗೋತಾನೆ ಇರ್ತಾರೆ. ಇದರಿಂದ ಏನಾಗಿ ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋಂಥವನು, ಎಜುಕೇಟೆಡ್ ಆಗಿರೋಂಥವನು, ಅದ್ರ ಬಗ್ಗೆ ಓದಿದವನು ಮಾಹಿತಿ ಕೊಡಬೇಕು. ಈ ಚೈನಾದಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಬ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋಂಥವನು, ಹೆಲ್ತ್ ಎಜುಕೇಟೆಡ್ ಆಗಿರೋಂಥ ಡಾಕ್ಟರ್ ಆಗಿರೋಂಥವನು ಮೆಡಿಕಲ್ ಅಡ್ವೈಸ್ ಕೊಟ್ಟರೆ ಅದಕ್ಕೆ ಅರ್ಥ ಇರುತ್ತೆ. ಈಗ ಫೈನಾನ್ಷಿಯಲ್ ಕೋರ್ಸ್ ಮಾಡಿದ್ ಕೊಟ್ರೆ ಅರ್ಥ ಇರುತ್ತೆ. ಕಾನೂನು ಬಗ್ಗೆ ಸಲಹೆ ಕೊಡಬೇಕಾಗಿದ್ರೆ ಲಾ ಓದಿದವ್ರು ಕೊಟ್ಟರೆ ಅರ್ಥ ಇರುತ್ತೆ. ಇಲ್ವೇ ಆ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾರಾದರೂ ಏನು ಮೆಡಿಕಲ್ ಇನ್ಫ್ಲೂಯೆನ್ಸರ್, ನಾನು ಹೆಲ್ತ್ ಇನ್ಫ್ಲೂಯೆನ್ಸರು, ಹೆಲ್ತ್ ಅಡ್ವೈಸರ್ ಅಂತದ್ದು ಅದು ಹೇಳೋದು ಅಪರಾಧ. ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿನೂ ನಮ್ಮ ಆರೋಗ್ಯ ಮಂತ್ರಿಗಳು ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋಂಥವ್ರು, ಓದಿದವರು, ಡಾಕ್ಟರ್ ಆಗಿರೋಂಥವ್ರ ಕಡೆಯಿಂದ ಅಡ್ವೈಸ್ ಮಾಡಿದರೆ, ಅದ್ರ ಬಗ್ಗೆ ಹೇಳಿದರೆ ಅದನ್ನ ತೊಗೊಂಡ್ರೆ ಒಳ್ಳೇದಿರುತ್ತೆ. ಆಮೇಲೆ ಅವ್ರ ಕ್ವಾಲಿಫಿಕೇಶನ್ ಇರುತ್ತಲ್ಲ, ಅವ್ರ ಡಿಗ್ರಿ ಇರುತ್ತೆ, ಅವ್ರ ಡಿಗ್ರಿನ ಕ್ಯಾನ್ಸಲ್ ಮಾಡ್ಬೋದು. ಈಗ ನಾನು ಒಬ್ಬ ಡಾಕ್ಟರ್ ಆಗಿದ್ದೀನಿ, ನಾನು ಮಿಸ್ಇನ್ಫಾರ್ಮೇಷನ್ಸು ಏನೋ ತಪ್ಪಾದ್ರೆ ಕೊಟ್ಟರೆ ನಾನು ಡಿಗ್ರಿನ ಕ್ಯಾನ್ಸಲ್ ಮಾಡ್ಬೋದು. ಈಗ ಯಾವುದೋ ಒಬ್ಬ ಅನ್ನೋನ್ ಪರ್ಸನ್ನ ಅವ್ನು ಹೇಳ್ತಾನೆ ಸಣ್ಣ ಆಗೋದು ಹೆಂಗೆ, ದಪ್ಪ ಆಗೋದಂತ ಏನಾದರೂ ಕೊಟ್ಟ, ಅದ್ರ ಮೇಲೆ ಕಿಡ್ನಿ ಡ್ಯಾಮೇಜ್ ಆಯಿತು, ಸತ್ತೋದ್ರೆ ಏನು ಮಾಡೋಕ್ಕಾಗುತ್ತೆ? ಅವನಿಗೆ ಸಪ್ರೇಟ್ ಕ್ರಿಮಿನಲ್ ಕೇಸ್ ಆಗುತ್ತೆ, ಅದು ಬೇರೆ ಆಗುತ್ತೆ. ಬಟ್ ಅವ್ನ ಕ್ವಾಲಿಫಿಕೇಷನ್ ಇರಲ್ಲ, ಡಿಗ್ರಿ ಇರಲ್ಲ, ಅವನೇನು ಹಿಡಿಯೋದಕ್ಕಾಗಲ್ಲ. ಭಾಳ ಜನ ಇಂಟರ್ನೆಟ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸು ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ. ಯಾಕಂದರೆ ಅವರು, ನೀವು ಅರಿಶಿನ ಪುಡಿ ನೀರಲ್ಲಿ ಹಾಕೊಂಡು ಕುಡಿದ್ರೆ ಕ್ಯಾನ್ಸರ್ ಗುಣಮುಖ ಆಗುತ್ತೆ, ನಿಂಬೆನ ರಸ ಬೆಳಗ್ಗೆ ಜೇನುತುಪ್ಪ ಜೊತೆ ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ, ಈ ಥರದ್ದನ್ನು ಬಿಟ್ಟಿ ಟಿಪ್ಸನ್ನು, ಸುಳ್ಳುಗಳನ್ನ, ಮಾಹಿತಿಗಳನ್ನು ಮೆಡಿಕಲಿ ಪ್ರೂವನ್, ಸೈಂಟಿಫಿಕಲಿ ಪ್ರೂವನ್ ಇದ್ರೆ ಹೇಳಿದ್ರೆ ತೊಂದರೆ ಇಲ್ಲ. ಬಟ್ ಜನಕ್ಕೆ ಏನಂದ್ರೆ ಇಂಥದ್ದೇ ಬೇಕಾಗಿರೋಂಥದ್ದು. ಜನಕ್ಕೆ ಸತ್ಯ, ವಾಸ್ತವ ವಿಚಾರ ಬೇಕಾಗಿಲ್ಲ, ಸುಳ್ಳು ಮಾಹಿತಿ ಬೇಕು. ನೀವು ಕಪ್ಪಗಿದ್ದೀರಾ, ಬೆಳಗಾಗಬೇಕಾ, ಕೂದಲ ಉದುರೋಗಿದೆಯಾ, ಕೂದಲ ಬರ್ಬೇಕಾ, ಈ ಥರದ್ದನ್ನ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಯಾವುದೋ ಕೂದಲು ಉದುರು ಹೋಗಿರೋದನ್ನ ಮತ್ತೆ ವಾಪಸ್ ಬರುವಂಥದ್ದು ಸೀನೇ ಇಲ್ಲ. ಆ ಥರದ್ದು ಯಾವುದೋ ಮೆಡಿಸಿನ್ಸು ಇಲ್ಲ. ಆದರೆ ಈ ಇದರಲ್ಲಿ ಎಲ್ಲಿ ಮೈಸೂರು ಹೋಗುವಂಥ ಹಾಡಿ ಜನಾಂಗದ್ದು ಅದು ಯಾವುದೋ ಇದೆ, ಇದನ್ನ ನೋಡಿ, ಅವ್ರ ಕೂದಲ ಇಷ್ಟು ಉದ್ದ ಕೂದಲ ಬಿದ್ದಿರ, ಅದು ಅವ್ರಿಗೆ ಬೈ ಬರ್ತೆ ಹಂಗಿರುತ್ತೆ ಕೂದಲ. ನೋಡಿ, ಈ ಔಷಧಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲ ಇಷ್ಟು ಉದ್ದ ಇದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ತಂದು ಟೆಸ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿದ ನೋಡಿದಾಗ ಯಾವುದೂ ಇಲ್ವೇ ಇಲ್ಲ. ಅದನ್ನು ಸುಮ್ಮನೆ ಎಲ್ಲ ರಸ ಮಿಕ್ಸ್ ಮಾಡಿ ಒಂದು ಹಾಕಿ, ಈ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕೊಟ್ಟಿರೋಂಥದ್ದು. ವಾಸ್ತವದಲ್ಲಿ ಅದ್ರ ಏನು ಹೇಳ್ತಾರೆ, ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಲೈಸೆನ್ಸ್ ಇರುತ್ತೆ, ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು, ರಿಸರ್ಚ್ ಆಗಿರ್ಬೇಕು, ಏನೂ ಇಲ್ವೇ ಇಲ್ಲ. ಒಂದು ಚೆನ್ನಾಗಿರೋ ಡಬ್ಬಿ ತರ್ತಾರೆ, ಅದಕ್ಕೆ ಒಂದು ಚೆನ್ನಾಗಿರೋ ಲೇಬಲಿಂಗ್ ಮಾಡ್ತಾರೆ, ಪ್ಯಾಕಿಂಗ್ ಮಾಡ್ತಾರೆ, ಉದ್ದ ಕೂದಲಿರೋದು ಒಂದು ಫೋಟೋ ಹಾಕ್ಬಿಡ್ತಾರೆ. ನೋಡಿ, ಇದರಿಂದನೇ ನಮ್ಮ ಕೂದಲು ಉದುರು ಹೋಗ್ತಾ ಇಲ್ಲ, ಚೆನ್ನಾಗಿದೆ ನೋಡ್ತಾರೆ. ಆ ಥರ ಇಲ್ವೇ ಇಲ್ಲ, ಅದು ಸುಳ್ಳು. ಅದು ನಿಜವಾಗ್ಲೂ ಆ ಥರ ಇದನ್ನೇ ಇಲ್ಲ. ಜನಕ್ಕೆ ಏನಂದರೆ ಒಂದು ಹೋಪ್ಸ್ ಇರುತ್ತೆ, ಇಲ್ಲ ನಂದು ಉದುರ್ತಾ ಇದೆ ಕೂದಲು, ಉದ್ದ ಬರುತ್ತೇನೋ,
ಲೆಟ್ ಮಿ ಟ್ರೈ ಅಂತ. ಒಬ್ಬೊಬ್ರು ಒಂದೊಂದ್ಸರಿ ಟ್ರೈ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಅವ್ರಿಗೆ ಇನ್ನೊಂದ್ಸರಿ ಪರ್ಚೇಸ್ ಮಾಡಬೇಕಾಗಿಲ್ಲ. ಈ ಥರದ್ದನ್ನ ನಿಲ್ಬೇಕು. ನಿಜವಾಗ್ಲೂ ಎಕ್ಸಾಕ್ಟ್ ಇನ್ಫಾರ್ಮೇಶನ್ಸ್ ಆಗ್ಬೇಕಾಗಿರೋಂಥದ್ದು ಅದು ಆಗ್ತಾ ಇಲ್ಲ, ದುರಾದೃಷ್ಟ.